ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶಿವ ಅಂದರೆ ಭಕ್ತರಿಗೆ ಯಾವಾಗಲೂ ಇಷ್ಟನೇ. ಯಾಕಂದರೆ ಎಲ್ಲ ಬೇಡಿದ್ದನ್ನೆಲ್ಲ ವರಗಳನ್ನು ಕೊಡೋನು, ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡೋನು ಅನ್ನೋ ನಂಬಿಕೆ ನಮಗೆಲ್ಲರಿಗೂ ಕೂಡ ಇದೆ. ಈ ಒಳ್ಳೆಯ ದಿನ ನಾವು ಒಂದು ಶ್ಲೋಕನ ಕಲ್ತ್ಕೊಳ್ಳೋಣ. ಇದು ಅಪಮೃತ್ಯು, ಏನಾದರೂ ನಮ್ಮ ಜನರಿಗೆ ತೊಂದರೆ ಬಂದಾಗ ಹೇಳ್ಕೊಳ್ಳೋವಂಥ ಒಂದು ಮಂತ್ರ. ಇದು ಮೃತ್ಯುಂಜಯ ಮಂತ್ರ ಅಂತಲೇ ಹೇಳ್ಬೋದು. ಈ ಮಂತ್ರ ಹೇಗಿದೆ ಅಂತ ನಾವೀಗ ನೋಡೋಣ ಬನ್ನಿ. ನಾನು ಅದರ ಲಿರಿಕ್ಕು ಸಹ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅಂತ ಹೇಳಿಬಿಟ್ಟು ಈ ಮಂತ್ರ ಇದೆ. ಸೊ ಇಲ್ಲಿ ಇದೊಂದು ಅದನ್ನು ಆಗಲೇ ಹೇಳ್ದಂಗೆ ಮಹಾಮೃತ್ಯುಂಜಯ ಮಂತ್ರ. ಅಪಮೃತ್ಯು ಏನಾದ್ರಿದ್ರೆ ದಾರಿದ್ರ್ಯ ನಿವಾರಣೆಗೆ ಎಲ್ಲ ಹೇಳ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗತ್ತೆ. ಶಿವ ನಮಗೆ ಒಳ್ಳೇದು ಮಾಡ್ತಾರೆ. ಇದನ್ನು ಇಲ್ಲಿ ಶಿವನ 7 ಗುಣಗಳನ್ನು ಅಥವಾ 7 ಹೆಸರುಗಳನ್ನು ತಗೊಂಡು ವರ್ಣನೆ ಮಾಡಿದ್ದಾರೆ, ಸ್ತುತಿಸ್ತಾರೆ. ಏನದು? ಫಸ್ಟ್ ಮೃತ್ಯುಂಜಯ. ಮೃತ್ಯುಂಜಯ ಅಂದರೆ ಏನು? ಮೃತ್ಯುನೇ ಜಯಿಸಿದವನು. ಸೊ ಮೃತ್ಯುವಿಗೆ ಮೃತ್ಯು ಆಗಿರುವಂಥ ಶಿವ ನಿನಗೆ ನಮಸ್ಕಾರ ಅಂತ ಹೇಳ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಹೇಳ್ಕೊಂಡಾಗ ನಮಗೆ ಯಾವ ಅಪಮೃತ್ಯುಗಳನ್ನ ಭಯ ಇರೋದಿಲ್ಲ. ಹಾಗೆ ಶಿವನಿಗೆ ಜನನ ಮರಣ ಏನೂ ಇರಲ್ಲ. ಸೊ ಅವನು ಮೃತ್ಯುಂಜಯ. ರುದ್ರಾಯ ಅಂದರೆ ಏನು? ರುದ್ರನಿಗೆ ನಮಸ್ಕಾರ. ಭಯನ, ಕಷ್ಟನ, ಸಂಕಟ, ಏನೇ ನಮಗೆ ತೊಂದರೆ ಬಂದರೂ ಅದನ್ನೆಲ್ಲ ದೂರ ಮಾಡೋ ಶಿವ ಹಂಗೆ ರುದ್ರ ಅನ್ನೋ ಹೆಸರಿದೆ. ರುದ್ರ ಅಂದ ತಕ್ಷಣ ಸಕಲ ಸಂಕಟಗಳು ಸಹ ಹೊರಟೋಗ್ಬಿಡತ್ತೆ. ನೆಕ್ಸ್ಟ್ ನೀಲಕಂಠ ಅಂದರೆ ನೀಲಕಂಠ. ಕಂಠ ಅಂದರೆ ಏನು? ಕೊರಳು. ಅಂದರೆ ಇಲ್ಲಿ ಕತ್ತತ್ರ ಆ ಹಾಲಾಹಲ ವಿಷನೇ ತಗೊಂಡು ಅವನು ಕುಡ್ದಿರೋದ್ರಿಂದ ಅಲ್ಲೇ ಕಂಠದಲ್ಲೇ ನಿಲ್ಲಿಸ್ಕೊಂಡಿರೋದ್ರಿಂದ ಅವನು ನೀಲಿ ಬಣ್ಣ ಆಗಿದೆ ಇದಕ್ಕೆ ಅಂತ ಹೇಳಿ, ಅದಕ್ಕೋಸ್ಕರ ನೀಲಕಂಠಾಯ. ಹಾಲಾಹಲ ವಿಷನ ಕುಡಿದು ಇಡೀ ಪ್ರಪಂಚನೇ ರಕ್ಷಣೆ ಮಾಡಿದ್ದಾನೆ ಅಂತ ಧೀರ ವೀರ ನಮ್ಮ ಮಹಾಶಿವ. ಸೊ ಅದಕ್ಕೋಸ್ಕರ ಇಡೀ ಪ್ರಪಂಚಕ್ಕೆ ಒಳ್ಳೇದು ಮಾಡಿರೋದ್ರಿಂದ ಈ ಹೆಸರು ಅವನಿಗೆ ಬಂದಿದೆ. ಹಾಗೆ ಶಂಭವೇ ನಮಃ ಅಂದ್ರೇನು? ಶಂಭು ಅನ್ನೋ ಹೆಸರು ಯಾಕೆ ಬರುತ್ತೆ ಅಂತಂದರೆ ಜಗತ್ತಿಗೆ ಶಾಂತಿನ ಕೊಟ್ಟಿದ್ದಾನೆ ನಮ್ಮ ಶಿವ. ಸೊ ಜಗತ್ ಕಲ್ಯಾಣಕ್ಕೋಸ್ಕರನೇ ಇರೋದ್ರಿಂದ ಮಹಾದೇವನಿಗೆ ಈ ಹೆಸರು ಬಂದಿದೆ. ಅಮೃತೇಶಾಯ ನಮಃ ಅಂತಂದರೆ ಅಮೃತಕ್ಕೆ ಅಂದರೆ ಮೋಕ್ಷಕ್ಕೆ ಪರಮಾತ್ಮ ಇವನು ಅಂತ. ಶರ್ವಾಯ ಅಂತಂದ್ರೇನು? ಸೇಮ್ ಶಾಂತಿ, ಆನಂದ. ಸೊ ಪರಮಶಿವ ಆನಂದ ರೂಪಿಯಾಗಿದ್ದಾನೆ, ಆನಂದ ಸ್ವರೂಪಿಯಾಗಿದ್ದಾನೆ, ಅವನಿಗೆ ನಮಸ್ಕಾರ. ಮಹಾದೇವಾಯ ಅಂದರೆ ದೊಡ್ಡ ದೇವರು. ಅಂದರೆ ದೇವಾನುದೇವತೆಗಳಿಗೆ ದೇವರಾಗಿರುವಂಥ ಈಶ್ವರ ದೊಡ್ಡ ದೇವರು. ಅದಕ್ಕೋಸ್ಕರ ಮಹಾದೇವಾಯ ಅಂತ ಹೇಳಿಬಿಟ್ಟು ಈ ಶ್ಲೋಕದಲ್ಲಿ ಈ 7 ಹೆಸರುಗಳಿಂದ ಶಿವನನ್ನು ಆರಾಧಿಸಬಹುದು, ಹಾಗೆ ಪೂಜಿಸ್ಬೋದು, ಅವನನ್ನು ಕರೀಬೋದು. ಈ ಶ್ಲೋಕ ಹೇಳ್ಕೊಳ್ಳೋದ್ರಿಂದ ನಾನಾಗಲೇ ಹೇಳ್ದಂಗೆ ಅಪಮೃತ್ಯು ಪೀಡಾ ಪರಿಹಾರ, ದಾರಿದ್ರ್ಯ ನಿವಾರಣೆ, ಸಂಕಟ, ಜೀವನದಲ್ಲಿ ಬರೋ ಏನನ್ನಾದರೂ ನಾವು ಎದುರಿಸ್ತೀವಿ ಅನ್ನೋ ಧೈರ್ಯ ಎಲ್ಲ ಬರುವಂಥ ಇಂಥ ಒಳ್ಳೆ ಶ್ಲೋಕನ ಈ ಶಿವರಾತ್ರಿ ದಿನ ಮಕ್ಕಳಿಗೆ ಹೇಳಿಕೊಟ್ರೆ ತುಂಬ ಖಂಡಿತ ಒಳ್ಳೆಯದಾಗತ್ತೆ. ನೀವು ಸಹ ಖಂಡಿತ ಈ ಶ್ಲೋಕನ ನಾವು ಎಷ್ಟು ಸರಿ ಬೇಕಾದರೂ ಹೇಳ್ಬೋದು. 21 ಸಾರಿ, 108 ಸಾರಿ, ಎಷ್ಟು ಸಾರಿ ಬೇಕಾದರೂ ಹೇಳಿಕೊಂಡು ಮಹಾದೇವನ ಕೃಪೆಗೆ ಪಾತ್ರರಾಗಬಹುದು. ಯಾಕಂದರೆ ಶಿವನಷ್ಟು ತಕ್ಷಣ ಒಲಿಯೋ ದೇವರು ಮತ್ತಾರೂ ಇಲ್ಲ ಅಂತ ಹೇಳ್ತಾರೆ. ಕರೆದ ತಕ್ಷಣ ರಾಕ್ಷಸರಿಗೆ ಹೆಲ್ಪ್ ಮಾಡೋವಂಥ ಶಿವ ಭಕ್ತರಿಗೆ ಬೇಗ ಒಲಿತಾನೆ. ಅವರು ಏನು ಕೇಳಿಕೊಂಡ್ರು ಅವನಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗದಿದ್ದಂಥ ತುಂಬ ಒಳ್ಳೆಯ ಮನಸ್ಸು, ತುಂಬ ಮೃದು ಮನಸ್ಸಿರೋಂಥ ನಮ್ಮ ಶಿವನ ಈ ಶಿವರಾತ್ರಿ ದಿನ ನಾವೆಲ್ಲರೂ ಭಕ್ತಿಯಿಂದ ಪೂಜಿಸೋಣ, ಭಕ್ತಿಯಿಂದ ಕೇಳ್ಕೊಳ್ಳೋಣ. ಇಡೀ ಎಲ್ಲ ಮನುಕುಲಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಪ್ರತಿಯೊಬ್ಬರು ಅವರವರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಸಹ ಹೇಳಿಕೊಂಡು ಈ ಶ್ಲೋಕನ ಹೇಳ್ಕೊಳ್ಬೋದು. ನೀವು ಸಹ ಖಂಡಿತ ಇದನ್ನು ಹೇಳ್ಕೊಳ್ಳಿ, ಮಕ್ಕಳಿಗೂ ಹೇಳ್ಕೊಡಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಒನ್ಸ್ ಅಗೇನ್ ಎಲ್ಲರಿಗೂ ಒಳ್ಳೆಯದಾಗಲಿ, ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.